ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 10 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇದಕ್ಕೆ ನಿಮಗೆ ಇಲ್ಲಿ ಸುತ್ತಮುತ್ತ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಆಮೇಲೆ ನಮಗಿಲ್ಲಿ ಕೆನಲ್ ವಾಟ್ರ್ ಕೂಡ ಅವೈಲೇಬಲ್ ಇದೆ. ಈ ಜಮೀನಿಗೆ ನಿಮಗೆ 3 ಕಡೆ ರಸ್ತೆ ಬರುತ್ತೆ ಸ್ನೇಹಿತರೆ. ಒಂದು ತಾರ್ ರೋಡು, ಒಂದು ಚಾನಲ್ ರೋಡು, ಇನ್ನೊಂದು ಸೈಡ್ ರೋಡು. ಅಂದರೆ ನಿಮಗೆ 3 ಕಡೆ ಒಂದು ಜಮೀನಿಗೆ ಮುಕ್ಕಲ್ವಾಸಿ ದಾರಿನೇ ಇದೆ. ಇದು ಅಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ಫೆನ್ಸಿಂಗ್ ಹಾಕಿದ್ದಾರೆ, ಒಂದು ರನ್ನಿಂಗ್ ಬೋರ್ವೆಲ್ ಇದೆ, ತಾರ್ ರೋಡ್ ಅಪ್ರೋಚ್ಮೆಂಟ್ ಇದೆ. ಸೈಡ್ಲಿ ಆ ಕಡೆ ನಮಗೆ ಸ್ಕೂಲು ಕೂಡ ಇದೆ, ರೆಸಿಡೆನ್ಸಿ ಸ್ಕೂಲು ಕೂಡ ಇದ್ದಾವೆ. ನಿಮಗೆ ಇದು ಟೌನಿಂದ ಬರೀ 5ರಿಂದ 6 ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ. ಟೌನಿಂದ ನಿಮಗೆ 5ರಿಂದ 6 ಕಿಲೋಮೀಟ್ರು, ಜಾಸ್ತಿ ಏನಿಲ್ಲ. ಇದು ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 40 ಆಗುತ್ತೆ, ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಸುತ್ತಮುತ್ತ ನಮಗಿಲ್ಲಿ ಪೊಲ್ಯೂಷನ್ ಇಲ್ಲ. ನೀರಾವರಿ A1 ನೀರಾವರಿ. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಫಸ್ಟ್ ಪ್ರಿಫರೆನ್ಸ್ ವಾಟರ್ ಸ್ನೇಹಿತರೆ. ಏಕೆಂದರೆ ಜಮೀನಿಗೆ ಅಮೌಂಟ್ ಎಷ್ಟಾರು ಕೆಲವರು ಹಾಕ್ತಾರೆ, ಅಂದರೆ ನೀರಿಲ್ಲದೆ ಅಮೌಂಟ್ ಹಾಕೋರು ಏನು ಸುಖ ಇಲ್ಲ. ನಮಗೆ ನೀರಾವರಿ ಚೆನ್ನಾಗಿರಬೇಕು, ಜಾಗ ಚೆನ್ನಾಗಿರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು. ನೋಡಿ, ಪ್ರತಿಯೊಂದು ಕೂಡ ನಮಗಿದು ಕ್ಲಿಯರ್ ಆಗಿದೆ. ಅಂದರೆ ಪೊಲ್ಯೂಷನ್ ಇಲ್ಲ. ಈ ಕಡೆ ತುಂಬ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಇದರಲ್ಲಿ ಈಗ ನಮಗೆ ಆಲ್ಮೋಸ್ಟ್ ನಮ್ಗೆ ರೆಡಿ ಇದೆ ಸ್ನೇಹಿತರೆ. ಇವತ್ತು ನಾವು ಒಂದು ಖಾಲಿ ಲ್ಯಾಂಡು ತೊಗೋತೀನಿ ಅಂತಂದ್ರೂ ನಿಮಗೆ ದೂರ ಹೋದರೂ ಕೂಡ ನಮಗಿಲ್ಲಿ ಗುಂಟೆಗೆ 1,20,000, 1,30,000 ತರಾವರಿ ರೇಟ್ಗಳು ಹೇಳ್ತಾರೆ. ಏನೇನಿರಲ್ಲ. ನಮಗಿಲ್ಲಿ ಕೆನಲ್ ವಾಟ್ರ್ ಇದೆ, ಫೆನ್ಸಿಂಗ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಇದಕ್ಕೆ ಇವರು 1,30,000 ಹೇಳ್ತಾರೆ ಪರ್ ಗುಂಟೆ. 1,30,000 ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಆದರೆ ನಾವು ನೇರ ಓನರ್ ಜೊತೆ ಕುತ್ಕೊಳ್ಳೋಣ, ಆದಷ್ಟು ಮಾತಾಡೋಣ. ಜಾಗ ಸುಪೀರಿಯರ್ ಆಗಿದೆ. ನಾವು ಈ ಜಾಗದಲ್ಲಿ ಒಂದು ಒಳ್ಳೆ ಫಾರ್ಮ್ ಹೌಸ್ ಕೊಟ್ಕೊಂಡು ಅದಕ್ಕೆ ನಾವು ಒಳ್ಳೆ ತೋಟ ಮಾಡೋಣ, ಸಾವಯವ ಕೃಷಿ ಮಾಡೋಣ, ಮಿಶ್ರ ಬೆಳೆಗಳನ್ನ ಹಾಕಿ ಒಳ್ಳೆ ತೋಟ ಮಾಡೋಣ. ಯಾಕೆಂದರೆ ನಿಮ್ಮ ಟೌನ್ನಿಂದ ಬರೀ ಹೇಳಿದಲ್ಲ 5ರಿಂದ 6 ಕಿಲೋಮೀಟರ್. ಪ್ರತಿಯೊಂದಕ್ಕೂ ಅನುಕೂಲವಾಗಿದೆ. ಆಸ್ಪತ್ರೆಗಾಗಲಿ, ನಾವು ಏನೇ ತೊಗೊಳಕ್ಕಾಗಲಿ, ಪ್ರತಿಯೊಂದಕ್ಕೂ ಹತ್ತಿರ ಇದೆ ಸ್ನೇಹಿತರೆ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಸೇಬು, ಕಿತ್ತಳೆ, ನಾನಾ ರೀತಿಯ ಗಿಡಗಳನ್ನ ಹಾಕಿ ಬೆಳೆದಾಗ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ವಿಲೇಜು ಕೂಡ ನಿಯರ್ ಇರೋದ್ರಿಂದ ನಮಗಿಲ್ಲಿ ಲೇಬರ್ಗಳಿಗೂ ಕೂಡ ನಮಗೆ ತೊಂದರೆ ಇಲ್ಲ. ಸುತ್ತಮುತ್ತ ನೋಡಿದರೆ ಒಳ್ಳೆ ತೋಟಗಳಿದ್ದಾವೆ. ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ನಮಗೆ ಬೇಕಾದಂತೆ ಆರಾಮಾಗಿ ಸಾವಯವ ಕೃಷಿ ಮಾಡಿಕೊಂಡು 2ರಿಂದ 3 ವರ್ಷ ಇದ್ದರೂ ಸಾಕು. ನಮಗೆ ಅದ್ರ ಗೊಬ್ಬರ ಮತ್ತು ಗಂಜಲ ಅದರ ಜಮೀನುಗಳಿಗೆ ಉಪಯೋಗಿಸಿ ನೋಡಿ ಸ್ನೇಹಿತರೆ, ತುಂಬ ಒಳ್ಳೆ ಬೆಳೆಗಳನ್ನ ಬೆಳಿಬೋದು ನಾವು. ಯಾಕಂದರೆ ಇವತ್ತು ಕೆಮಿಕಲ್ಸ್ ಯೂಸ್ ಮಾಡಿ ನಾವು ತಿಂದು ಎಷ್ಟೋ ಆಲ್ಮೋಸ್ಟ್ ಮನುಷ್ಯನಿಗೆ ಕಾಯಿಲೆಗಳ ಹತ್ರ ಇದ್ದಾವೆ. ನಾವು ಅವುಗಳಿಂದ ಸ್ವಲ್ಪ ದೂರ ಇರಬೇಕು ಅಂತಂದರೆ ಈ ಥರ ಒಳ್ಳೆ ಜಾಗ ಬೇಕು, ಒಳ್ಳೆ ಪರಿಸರ ಬೇಕು, ನೀರಾವರಿ ತುಂಬ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನೋಡಿ, ಪ್ರತಿಯೊಂದು ಅನುಕೂಲವಾಗಿದೆ. ಹೇಳಿದಲ್ಲ, ಇವರು ಪರ್ ಗುಂಟೆ 1,30,000 ಹೇಳ್ತಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.